ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ನಾನು ಒಂದು ಕಪ್ ರೇಷನ್ ಅಕ್ಕಿಯಿಂದ ಯಾವ ಥರ ಒಂದು ಹಗುರವಾದ ಪೊಳ್ಳಾದ ಒಂದಕ್ಕೆ 4 ಪಟ್ಟು ಹರಡುವಂಥ ಒಂದು ಹಪ್ಪಳವನ್ನು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಪಳ್ಳಾಗಿರಿ ಮಾಡುವಂಥ ಒಂದು ಹಪ್ಪಳ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಹಪ್ಪಳನ ಯಾರು ಬೇಕಾದರೂ ಕೂಡ ಮಾಡ್ಬೋದು. ಯಾವುದೇ ಹಪ್ಪಳ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಅಂದರೂ ಕೂಡ ನೀವು ಕರೆಕ್ಟ್ ಅಳತೆಯಲ್ಲಿ ನಾನು ಹೇಳೋ ರೀತಿಯಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಹಪ್ಪಳ ಬರುತ್ತೆ. ಯಾವುದೇ ಥರ ಫೇಲ್ ಆಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಥರ ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ಥರ ಸೈಜಲ್ಲಿ ಮಾಡ್ಕೋಬೋದು. ಯಾವ ಥರ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. 1 ಕಪ್ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ರೇಷನ್ ಅಕ್ಕಿಯಿಂದನೇ ಮಾಡುವಂಥದ್ದು. 1 ಗ್ಲಾಸ್ ರೇಷನ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕ್ಲೀನಾಗಿ ಇಟ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಮಾರ್ನಿಂಗ್ ಮಾಡಬೇಕಾದ್ರೆ ನೈಟ್ ಅದನ್ನು ತೊಳೆದ್ಬಿಟ್ಟು ನಾವು ನೆನೆಯಲಿಕ್ಕೆ ಇಡಬೇಕು. ಅಂದರೆ ಒಂದು ಡೇ ಫುಲ್ ಅದು ನೆನಿಬೇಕು. ಅಂದರೆ ಚೆನ್ನಾಗಿ ಅನ್ನ ಮಾಡಲಿಕ್ಕೆ ಇದಾಗುತ್ತೆ ಮತ್ತು ತುಂಬ ಸ್ಮ್ಯಾಶ್ ಆಗಿ ಬರುತ್ತೆ. ಹಾಗೆ ದಿಢೀರಾಗಿ ಮಾಡಿದರೆ ತುಂಬ ಸ್ಮ್ಯಾಶ್ ಏನು ಆಗೋದಿಲ್ಲ. ಅದು ಅಷ್ಟು ಚೆನ್ನಾಗಿ ಹಿಟ್ಟು ಥರ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಅನ್ನ. ಅದಕ್ಕಾಗಿ ನಾನು ಓವರ್ನೈಟ್ ಅಕ್ಕಿಯನ್ನು ನಾನು ನೆನೆಸಿ ಇಡ್ತಾ ಇದ್ದೀನಿ. ಓವರ್ನೈಟ್ ನೆನೆಸಿಬಿಟ್ಟು ಮಾರ್ನಿಂಗ್ ಮಾಡುವಾಗ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನಾವು ಇದಕ್ಕೆ ಮೆಜರ್ಮೆಂಟ್ ಪ್ರಕಾರ ಹೇಳಬೇಕಂದ್ರೆ ಕರೆಕ್ಟಾದ ಅಳತೆ ಅಂತಂದರೆ 5 ಗ್ಲಾಸ್ ನೀರನ್ನು ಹಾಕಬೇಕು. ಯಾವ ಕಪ್ಪಲ್ಲಿ ನಾವು ಅಕ್ಕಿಯನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 5 ಗ್ಲಾಸ್ ನೀರನ್ನು ಹಾಕಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಅನ್ನ ಆಗುತ್ತೆ. ನಾವು ಹಪ್ಪಳ ಮಾಡಲಿಕ್ಕೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಜಾಸ್ತಿ ಆದರೂ ಕೂಡ ತುಂಬ ಮಿದುವಾಗಿಬಿಡುತ್ತೆ ಹಪ್ಪಳ ಮಾಡಲಿಕ್ಕೆ, ಮತ್ತು ಸ್ವಲ್ಪ ಕಡಿಮೆ ಆದರೂ ಕೂಡ ಗಟ್ಟಿ ಆಗಿಬಿಡುತ್ತೆ. ಪರ್ಫೆಕ್ಟ್ ಅಳತೆ ಅಂತಂದರೆ 5 ಗ್ಲಾಸ್ ನೀರನ್ನು ಹಾಕಿದರೆ ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಮೊದಲಿಗೆ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಕೆಂಪು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ, ಹಾಗೆ ಸುಮ್ಮನೆ ಪ್ರೆಸ್ ಮಾಡಿಬಿಟ್ಟು ಪುಡಿ ಮಾಡಿ ಹಾಕಿರುವಂಥದ್ದು. ಸ್ವಲ್ಪ ಕರಿಬೇವನ್ನು ಹಾಕಿದ್ದೀನಿ. ಕೊತ್ತಂಬರಿ ಇದ್ದರೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿ. ಕೊತ್ತಂಬರಿ ನಾವು ಹಾಕಿಲ್ಲ, ಕರಿಬೇವನ್ನು ಹಾಕಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಟೇಸ್ಟಲ್ಲಿ ಬೇಕೋ ಆ ಥರ ಟೇಸ್ಟಲ್ಲಿ ಹಾಕ್ಕೊಳ್ಳಿ. ಈಗ ಮೇಯ್ನಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ಅದೇನಂತಂದರೆ ಹಪ್ಪಳ ಖಾರವನ್ನು ಹಾಕ್ತಾಯಿದ್ದೀನಿ. ಹಪ್ಪಳ ಖಾರ ನೋಡಿ ಯಾಕೆ ಹಾಕ್ತಾಯಿದ್ದೀನಿ, ತುಂಬ ಅಂದರೆ ಕ್ರಿಸ್ಪಿಯಾಗಿ ಪಳ್ಳಾಗಿ ಹಗುರವಾಗಿ ಬರಬೇಕು ಅಂದರೆ ನಾವು ಹಪ್ಪಳ ಖಾರನ ಆ್ಯಡ್ ಮಾಡಲೇಬೇಕು. ಆ್ಯಡ್ ಮಾಡಿದರೆ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಪಳ್ಳಾಗಿ ಬರುತ್ತೆ. ಅದಕ್ಕಾಗಿ ನಾವು ಅದನ್ನು ಆ್ಯಡ್ ಮಾಡಬೇಕು. ಮಾಡಿದಾದಮೇಲೆ ನಾನು ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು 5 ವಿಸಿಲನ್ನು ಕೂಗಿಸ್ತಾ ಇದ್ದೀನಿ. 4 ರಿಂದ 5 ವಿಸಿಲ್ ಕೂಗಿಸಿದ್ರೆ ಸಾಕು. ನೋಡಿ ಈ ಥರ ಆಗುತ್ತೆ. ಅದಾದಮೇಲೆ ಅದು ತಣ್ಣಗಾದಮೇಲೆ ಸ್ವಲ್ಪ ಇದನ್ನು ಚಮಚೆಯಿಂದ ನಾನು ಸ್ಮ್ಯಾಶನ್ನು ಮಾಡ್ತಾಯಿದ್ದೀನಿ. ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಅನ್ನದ ಅಗಳು ಇರದೇ ಇರುವ ಹಾಗೆ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಬೇಕು. ಆ ಥರ ಮಾಡಿದರೆ ನೀಟಾಗಿ ಚೆನ್ನಾಗಿ ಹಪ್ಪಳ ಬರುತ್ತೆ. ಅದಕ್ಕಾಗಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಇವಾಗ ಕುಕ್ಕರ್ ಬಾಯನ್ನು ಓಪನ್ ಮಾಡಿದಾಗ ಸ್ವಲ್ಪ ಮಿದು ಅನಿಸ್ತಾ ಇದೆ. ಬಟ್ ಇನ್ನು 5 ನಿಮಿಷ ಬಿಟ್ಟರೆ ಅದು ಗಟ್ಟಿಯಾಗಿಬಿಡುತ್ತೆ. ಕರೆಕ್ಟಾಗಿ ನಮ್ಗೆ ಯಾವ ಥರ ಹಪ್ಪಳ ಮಾಡಲಿಕ್ಕೆ ಹಿಟ್ಟು ಬೇಕೋ ಆ ಥರ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅದು. 1-2 ನಿಮಿಷ ಈ ಥರ ಚೆನ್ನಾಗಿ ಕಲಿಕ್ಬಿಟ್ಟು ಸ್ಮ್ಯಾಶ್ ಮಾಡಿದರೆ ಆಯಿತು. ನೋಡಿ ಇವಾಗ ನಾನು ಆರಲಿಕ್ಕೆ ಬಿಟ್ಟಿದ್ದೆ. ನೋಡಿ ಈ ಥರ ಗಟ್ಟಿಯಾಗಿದೆ. ಗಟ್ಟಿಯಾದಾಗ ಕೈಗೆ ಹಿಡಲಿಕ್ಕೆ ಬಂದರೆ ಸಾಕು, ಅಷ್ಟು ತಣ್ಣಗಾಗೋದ್ರೆ ಸಾಕು. ಇವಾಗ ಒಂದು ಪೇಪರ್ ಶೀಟನ್ನು ಹಾಕ್ಕೊಂಡಿದ್ದೀನಿ ನಾನು ಹಪ್ಪಳ ಒಣಗಲಿಕ್ಕೆ ಅಂತ. ಪೇಪರ್ ಶೀಟಿಗೆ ಸ್ವಲ್ಪ ಆಯಿಲನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಹಾಕಿದ್ದೀನಿ. ಸ್ವಲ್ಪನೇ ಹಚ್ಚಬೇಕು, ಜಾಸ್ತಿ ಏನು ಹಚ್ಚಬಾರ್ದು. ಜಾಸ್ತಿ ನಾವು ಪೇಪರ್ ಶೀಟಿಗೆ ಆಯಿಲ್ ಹಚ್ಚೋದೇ ಅದು ಹಿಡ್ಕೋಬಾರ್ದು ಅಂದ್ಬಿಟ್ಟು ಜಾಸ್ತಿ ಏನಾದರೂ ಆಯಿಲನ್ನು ಹಚ್ಚಿದರೆ ಪೇಪರ್ ಶೀಟಿಗೆ ಹಾಕಿದಾಗ ಆಲ್ಮೋಸ್ಟ್ ತಾನಾಗಿ ಎದ್ಬಿಡುತ್ತೆ. ಬಟ್ ಹಿಡ್ಕೋಬಾರ್ದು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ನಾನು ಮೊದಲೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಆಯಿಲನ್ನು ಹಾಕಿದರೆ ಏನಾಗುತ್ತೆ ಅಂತಂದರೆ ನಾವು ವರ್ಷ ಪೂರ್ತಿ ಇಟ್ಕೊಳ್ಳುವಂಥ ಹಪ್ಪಳ ಆಗಿರೋದ್ರಿಂದ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಟಾಗ ಎಣ್ಣೆ ಕಮಟು ವಾಸನೆ ಅಂತಾರಲ್ಲ ಆ ಥರ ಕಮಟು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಆಯಿಲನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ನೋಡಿ ಈ ಥರ ಒಂದು ಪೇಪರ್ ಶೀಟನ್ನು ಸಣ್ಣ ಪೇಪರ್ ಶೀಟನ್ನು ತೊಗೊಂಡ್ಬಿಟ್ಟು ಈ ಥರ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಚೆನ್ನಾಗಿ ಹಪ್ಪಳ ಬರುತ್ತೆ. ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ. ದೊಡ್ಡ ಸೈಜನ್ನು ಮಾಡ್ಕೋಬೋದು, ಇದಕ್ಕಿಂತ ಚಿಕ್ಕ ಸೈಜಲ್ಲಿ ಕೂಡ ನೀವು ಹಪ್ಪಳವನ್ನು ಮಾಡ್ಕೋಬೋದು. ನೋಡಿ ಈ ಥರ ಪ್ರೆಸ್ ಮಾಡಿದ್ಮೇಲೆ ಆ ಪೇಪರ್ ಶೀಟಿಗೆ ಹಾಕಿ ಸ್ವಲ್ಪ ಹೀಗೆ ಟ್ಯಾಪ್ ಮಾಡಿದರೆ ಸಾಕು, ಅದು ಬೀಳುತ್ತೆ. ಇದನ್ನು ನೀವು ನೆರಳಲ್ಲಾದರೂ ಒಣಗಿಸ್ಬೋದು.
ಅಥವಾ ಬಿಸಿಲಿಗಾದರೂ ಒಣಗಿಸ್ಬೋದು. ಎಲ್ಲಿ ಬೇಕಾದರೂ ನೀವು ಒಣಗಿಸ್ಕೋಬೋದು. ಒನ್ ಡೇ ನೆರಳಲ್ಲಿ ಒಣಗಿಸ್ಬಿಟ್ಟು ಎರಡನೇ ದಿನ ನಾವು ಬಿಸಿಲಲ್ಲಿ ಕೂಡ ಒಣಗಿಸಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಬಿಸಿಲಲ್ಲಿ ಕೂಡ ಮಾಡ್ತೀವಿ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಬೇಗ 9-10 ಗಂಟೆ ಅನ್ನೋಷ್ಟೊತ್ತಿಗೆ ಮಾಡಿ ಹಾಕಿಬಿಟ್ಟು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಒಣಗಿಬಿಟ್ಟಿರುತ್ತೆ. ಆ ಥರನೂ ಕೂಡ ಮಾಡ್ಬೋದು. ನೋಡಿ ಈ ಥರ ಕೈಲೇ ಕೂಡ ನೀವು ಈ ಥರ ಇದನ್ನು ಅಗಲ್ ಮಾಡ್ಬೋದು. ಲಟ್ಟಣಿಗೆಯಿಂದ ಲಟ್ಟಿಸ್ಬೇಕು ಅಂತ ಏನಿಲ್ಲ, ಹಿಟ್ಟನ್ನು ರುಬ್ಬಬೇಕು ಅಂತ ಏನಿಲ್ಲ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಹಪ್ಪಳ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಟೀ ಟೈಮಲ್ಲೂ ಕೂಡ ಇದನ್ನ ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈ ಥರ ಹಿಟ್ಟನ್ನು ಇಟ್ಕೊಂಡ್ಬಿಟ್ಟು ಒಂದು ಪೇಪರ್ ಅದ್ರ ಮೇಲೆ ಅಂಟ್ಕೋಬಾರ್ದು ಅಂತ ಈ ಥರ ಪೇಪರ್ ಶೀಟನ್ನು ಹಾಕಿ ಈ ಥರ ಬಟ್ಲಿಂದ ನಾನು ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಪ್ರೆಸ್ಸನ್ನು ಮಾಡ್ಬೋದು, ಕೈಲಿಂದ ಕೂಡ ನಾವು ಅದನ್ನು ಮಾಡ್ಬೋದು. ನೋಡಿ ಈ ಥರ ತುಂಬಾ ಒಬ್ಬರೇ ಕೂಡ ಇದನ್ನು ಒಂದು ರಾಶಿ ಹಪ್ಪಳ ಮಾಡ್ಬೋದು. 1 ಗಂಟೇಲಿ ಎಷ್ಟು ಬೇಕಾದರೂ ಹಪ್ಪಳ ಮಾಡ್ಬೋದು. ತುಂಬ ಅಂದರೆ ತುಂಬ ಈಜಿ. ತುಂಬ ಏನು ಲಟ್ಟಿಸುವ ಅವಶ್ಯಕತೆ ಇಲ್ಲ, ಪ್ರೆಸ್ ಮಾಡುವ ಅವಶ್ಯಕತೆ ಇಲ್ಲ. ಮಿಷನ್ನೇ ಬೇಕಪ್ಪ ಇದನ್ನು ಹಪ್ಪಳ ಮಾಡಲಿಕ್ಕೆ ಅಂತ ಏನೋ ಅವಶ್ಯಕತೆ ಇಲ್ಲ. ಹಬೆಯಲ್ಲಿ ಬೇಯಿಸ್ಬೇಕು ಅಂತೇನಿಲ್ಲ, ಏನಿಲ್ಲ. ಒಂದು ಸತಿ ಅನ್ನ ಮಾಡಿಕೊಂಡು ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ನೀವು ಈ ಥರ ನೋಡಿ ಹಪ್ಪಳ ಮಾಡಿದರೆ ಎಷ್ಟು ಬೇಕಷ್ಟಾದರೂ ನೀವು ಹಪ್ಪಳ ಮಾಡ್ಬೋದು. ಒಬ್ಬರೇ 1 ಗಂಟೇಲಿ ನೀವು ಎಷ್ಟು ಬೇಕಾದಷ್ಟು ಹಪ್ಪಳಗಳನ್ನು ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ. ಹಪ್ಪಳ ನಾನು ಹೇಳಿರುವಂಥ ರೆಸಿಪಿ ಕರೆಕ್ಟಾಗಿ ಬಂದಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವ ಥರ ಬಂದಿದೆ ಅನ್ನೋದನ್ನು ನನಗೆ ಹೇಳಿ. ನೋಡಿ ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಬಟ್ಲ ಬೇಡಪ್ಪ ಅಂದರೆ ಸುಮ್ಮನೆ ಈ ಥರ ಕೈಯಲ್ಲಿ ಕೂಡ ನೋಡಿ ಜಸ್ಟ್ ಹಾಗೆ ಕೈಯಲ್ಲಿ ಈ ಥರ ಪ್ರೆಸ್ ಕೂಡ ಎಷ್ಟು ಬೇಕಾದಷ್ಟು ಕೂಡ ನೀವು ಅಗಲ್ ಮಾಡ್ಕೋಬೋದು. ಇದನ್ನು ಏನು ಇದರಿಂದನೇ ಪ್ರೆಸ್ ಮಾಡಬೇಕು ಅಂತ ಏನು ಕೈಗಳಿಗೆ ನೋವಿಲ್ಲದೆ ಮಾಡುವಂಥ ಒಂದು ಹಪ್ಪಳ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಎಲ್ಲ ಈ ಥರ ಮಾಡಿ ಹಾಕಿದ್ದೀನಿ. ಎಲ್ಲ ಈ ಥರ ಬಂದಿದೆ ನೋಡಿ. ಈ ಥರ ಎಷ್ಟೊಂದು ಹಪ್ಪಳಗಳಾಗಿತ್ತು, ಇನ್ನೂ ಜಾಸ್ತಿ ಇದೆ. ಆ ಕಡೆ ಸೈಡು ಒಣಗಲಿಕ್ಕೆ ಹಾಕಿದೆ ನೋಡಿ. ಇವಾಗ ಬೆಳಗ್ಗೆ ಲೇಟ್ ಆಯಿತು, ಅಷ್ಟೊಂದು ಸರಿಯಾಗಿ ಇನ್ನೂ ಒಣಗಿಲ್ಲ. ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಬೆಳಗ್ಗೆ 10 ಗಂಟೆಗೆ ಮಾಡಿದ್ರೆ ಸಾಯಂಕಾಲ ಅನ್ನೋ ಅಷ್ಟೊತ್ತಿಗೆ ಒಣಗಿಬಿಡುತ್ತೆ. ಬಟ್ ನಾನು ಮಾಡೋದೇ ಲೇಟ್ ಆಯಿತು. ಇನ್ನೂ ಸ್ವಲ್ಪ ಹಸಿ ಇದೆ. ಬಟ್ ನಾಳೆ ಇನ್ನೊಂದು ಸತಿ ಒಣಗಿಸಿದರೆ ಮುಗಿಯುತ್ತೆ. ನೋಡಿ ಹೇಗೆ ಬಂದಿದೆ ಅಂತ ಹಪ್ಪಳ, ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಒಂದು ಕೂಡ ಕ್ರ್ಯಾಕ್ ಬಿಡೋದಿಲ್ಲ, ಕಟ್ಟಾಗೋದಿಲ್ಲ, ಏನಿಲ್ಲ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಹೇಗೆ ಬಂದಿದೆ ಅಂತ. ಈ ಹಪ್ಪಳ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ. ನೋಡಿ ಯಾವ ಥರ ಆಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಹಪ್ಪಳ. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೋಡಿ ಇವಾಗ ಈ ಹಪ್ಪಳನ ನಿಮಗೆ ಕರಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇನ್ನೂ ಕಾಯಿಗೆ ಹಾಕಿದ್ದೀನಿ ನೋಡಿ. 1ಕ್ಕೆ 3 ಪಟ್ಟು ಅರಳುವಷ್ಟು ಒಂದು ಹಪ್ಪಳ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಇಷ್ಟು ಹಪ್ಪಳ ಇಷ್ಟು ದೊಡ್ಡದಾಗಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಪ್ಪಳ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಪಳ್ಳಾಗಿರುವಂಥ ಒಂದು ಹಪ್ಪಳ ಅಂದರೆ ನೋಡಿ, ಕೈಲಿ ಮುಟ್ಟಿದ್ರೆ ಸಾಕು ಪಳ್ಳಾಗಿ ಮುರಿದ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ ಈ ಹಪ್ಪಳ. ಕೊನೆಯ ತನಕ ನಾನು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.